ಎದ್ದೆ ಮುಖ ತೊಳ್ಕೊಂಡು ಬಾ ಚಹಾ ಹಾಕ್ಕೊಡ್ತೀನಿ. ಅಯ್ಯೋ ಮುಖ ಹೋದಲ್ಲ ತೊಳೆದ್ರೆ ಅದು ಬಿಡು. ನೀ ಏನು ಮಾಡತ್ತಿ? ನಾಷ್ಟ ಚಹಾ ಎಲ್ಲ ಮಾಡಿಟ್ಟಿನಿ. ಚಹಾ ಕೊಡಾಕಂತಾನೆ ನೀನು ಎಬ್ಸಾಕಂತ ಬರಾಕತ್ತಿದ್ದೆ, ಅಟ್ಟೊತ್ತಿಗೆ ನೀನ ಬಂದಿ ನೋಡು. ಹೋಗಿ ಮುಖ ತೊಳ್ಕೊಂಬೋಗು, ಚಹಾ ಕೊಡ್ತೀನಿ. ಅಯ್ಯೋ ಇಷ್ಟು ದೌಡಿ ಅದು ಯಾಕೆ ಮಾಡಕ್ಕೆ ಹೋಗಿದ್ದೆ? ಇನ್ನೂ ಟೈಮ್ ಐತೆ ಹೇಳು ಆಫೀಸ್ಗೆ ಹೋಗಕ್ಕೆ. ನಾನು 9:30ಗೆ ಹೋಗ್ತೀನಿ. ಅದು ಎಷ್ಟೊತ್ತಿಗೆ ಆದರೂ ಹೋಗೋದಾಗಿರಲಿ, ಹೋಗು. ಹಲ್ಲು ತಿಕ್ಕೊಂಡು ಜಳಕ ಮಾಡ್ಕೊಂಡು ಬಾ, ನಾಷ್ಟ ಮಾಡುವಂತೆ. ನೀ ಆಮೇಲೆ ಎಷ್ಟೊತ್ತಿಗೆ ಬೇಕಾದ್ರೆ ಹೋಗು. ಹೋಗು ಹೋಗು. ಏನೋ ನೀ ಚೂರು ನಿನಗಂತೂ ರೊಮ್ಯಾಂಟಿಕ್ ಅನ್ನೋದು ಗೊತ್ತಿಲ್ಲ. ಎಲ್ಲ ಗೊತ್ತೈತಿ. ಮೊದಲು ಹೋಗು ಹೋಗು, ನಡಿ. ಮೊದಲು ಜಳಕ ಮಾಡ್ಬಾ. ಆತು ಬಿಡು, ಮಾಡ್ಕೊಂಡು ಬರ್ತೀನಿ. ಹೋಗು. ಇವನು ಬರೋಷ್ಟೊತ್ತಿಗೆ ಚಹಾ ಆರೇ ಹೋಗ್ತೈತೇನ. ಇನ್ನೊಂದ್ಸಲ ಬಿಸಿ ಮಾಡ್ತೀನಿ ತಡಿ. ಆತು. ಮಾದ ಬಾ, ಚಹಾ ಹಾಕೊಂಡು ಬಂದೀನಿ. ಇಡು ಬಂದೆ. ಮಾದ ದೌಡ್ ಬಾ, ಚಹಾ ಆರ್ತೈತಿ. ಏನಲ್ಲಿ ಮೇಕಪ್ ಮಾಡ್ಕೊಂಡು ನಿಂತಿಯೇನ? ಬಂದೆ. ಮೇಕಪ್ ಮಾಡ್ಕೊಂಡು ನಿಂತೇನಲ್ಲಿ. ಹೌದಾ? ಮತ್ತೇನು ಮಕ್ಕದಾಗ ಹಚ್ಕೊಂಡಿದ್ದು ಕಾಣವಲ್ದು? ಏನು ಹಚ್ಕೊಂಡಿದ್ದು ಕಾಣಬೇಕು? ಅದ ಮತ್ತೆ ಮೇಕಪ್ ಮಾಡ್ಕೊತೀನಿ ಅಂದಲ್ಲ, ಅದಕ್ಕೆ ಕೆನ್ನಿಗೆ ರೋಸು, ತುಟ್ಟಿಗೆ ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ, ಐಲೈನರು ಏನಾರ ಹಚ್ಕೊಂಡು ಏನಂತ ಕೇಳಿದೆ. ಅದೇನ ಶಿಲ್ಪಿ, ಮಾತೇ ಭಾಳ ಹುಷಾರದೀನಿ. ನಿನ್ಗಿನ್ನನು ನೀ ನನಗಿನ್ನ ಭಾಳ ಹುಷಾರದಿ. ಹೇಳು, ಹುಷಾರಿದ್ದಲೇ ಅಲ್ಲ ನನ್ನ ಕರ್ಕೊಂಡು ಬಂದಿದ್ದು. ನಾ ಕರೆದ್ನೆ, ನೀನ ಬಂದವು. ಅದೋ ಒಂದು ಬಿಡು, ತಗೋ ಚಹಾ ಕುಡಿ. ಅಡ್ಡಿ ಇಲ್ಲ, ಚಹಾ ಚಲೋ ಮಾಡಿ. ಹೌದಾ? ಥ್ಯಾಂಕ್ ಯು. ಶಿಲ್ಪ, ಹಂಗಾರೆ ನೀ ಅಡುಗೆ ಎಲ್ಲ ಕಲ್ತಿಯನ? ಕಲೀಲಿಲ್ಲ ಅಂದ್ರೆ ನಮ್ಮವ್ ಎಲ್ಲಿ ಬಿಡ್ತಿದ್ಲು. ಹೋದ ಮನೆಗೆ ನಾಳೆ ನಿಮಗೆ ಅನ್ನಂಗಿಲ್ಲ, ನಮಗತ್ತಾರು ಅಡುಗೆ ಮಾಡೋದು ಕಲಿ ಶಿಲ್ಪಿ, ಕಲಿ ಕಲಿ ಅಂತೇಳಿ ಒಂದು ಹೊತ್ತು ಅಡುಗೆ ಮಾಡೋ ಕೆಲಸ ನನಗೆ ಕೊಡ್ತಿದ್ಲು. ಹಾಗಾಗಿ ಎಲ್ಲ ಅಡುಗೆ ಕಲ್ತೀನಿ. ಚಲೋ ಮಾಡ್ಯಾಳ ನಿಮ್ಮವ್ವ. ಮುಂದೆ ಆಲೋಚನೆ ಮಾಡಿ ಒಂದೇಳೆ ನಿನಗೇನಾದ್ರು ಅಡುಗೆ ಮಾಡಕ್ಕೆ ಬರಲಿಲ್ಲ ಅಂದಿದ್ರು ಶಿಲ್ಪ, ನನ್ನ ಗತಿ ಏನಾಕಿತ್ತು? ನಾನು ನಿನಗೂ ಮಾಡಿ ಹಾಕಿ ನಾನು ಕೆಲಸಕ್ಕೂ ಹೋಗಿ ಎಷ್ಟು ಹೈರಾಣ ಆಗ್ಬೇಕಾಗಿತ್ತು. ಇಲ್ಲಾಂದ್ರೆ 3 ಹೊತ್ತು ಹೋಟೆಲ್ನಾಗ ಉಣ್ಬೇಕಾಗಿತ್ತು. ಇರಲಿ ಬಿಡು, ನಿಮ್ಮವ್ವ ಇದೊಂದು ಚಲೋ ಕೆಲಸ ಮಾಡ್ಯಾಳ ನೋಡು. ನಮ್ಮವ್ವ ನಮ್ಮಪ್ಪ ಎಲ್ಲ ಚಲೋ ಕೆಲಸನ ಮಾಡ್ಯಾರ, ಆದ್ರೆ ನಾವು ತಪ್ಪು ಕೆಲಸ ಮಾಡಿದ್ವೇನೋ ಅನ್ಸಾಕತ್ತೈತೆ ನನಗೆ. ಈಗ ಅದು ಹೋಗಿತ್ರ ಶಿಲ್ಪ, ಅದನ್ನ ಯಾಕೆ ಹೊಳ್ಳೊಳ್ಳಿ ಮಾತಾಡೋದು? ಈಗ ನಿನಗೆ ನನ್ನ ಜೋಡಿ ಇರಾಕೆ ಮನಸ್ಸೈತೆ ಇಲ್ಲೋ? ಹಾಗೇನಲ್ಲ, ಊರಾಗ ನಮ್ಮವ್ವ ನಮ್ಮಪ್ಪ ಏನು ಮಾಡತ್ತಾರ ನನಗೆ ಅದ ಚಿಂತೆ ಹತ್ತೈತಿ. ಆತು ಬಿಡು, ಫೋನ್ ಹಚ್ಚಿ ವಿಚಾರಿಸನು. ನಾ ಅಭಿಷೇಕಕ್ಕೆ ಫೋನ್ ಹಚ್ಚಿ ಏನಾಯ್ತು ಅಂತ ಕೇಳ್ತೀನಿ. ನೀನು ಇನ್ನೊಂದು ಸರಿಗೆ ಅಪ್ಸರಾಗಿ ಟ್ರೈ ಮಾಡು, ಏನಾಯ್ತು ಅನ್ನೋದು ಗೊತ್ತಾಕೈತಿ. ಇನ್ನೊಂದು 4-5 ದಿನ ಹೋಗಲಿ, ಇಕ್ಕಟ್ಟೆ ನಿಮ್ಮ ಅಕ್ಕಗೆ ಫೋನ್ ಹಚ್ಚಿ ಮಾತಾಡುವಂತಿ. ನನಗಂತೂ ಜೀವಕ್ಕೂ ನಮೂನಿ ಹಳ ಹತ್ತಿ ಬಿಟ್ಟೈತಿ. ಬರೋದು ಬಂದೀವಿ, ನೆಮ್ಮದಿನ ಹಾಳು ಮಾಡ್ಕೊಂಡ್ವೇನೋ ಅನ್ಸಾಗತ್ತೈತಿ. ಏನು ಆಗೋದಿಲ್ಲ ಶಿಲ್ಪ, ನಿನ್ಗೆ ಜಾಗ ಬದಲಾಗೈತಿ, ಮತ್ತು ಯಾರೂ ಇಲ್ಲಲ್ಲ, ಅದಕ್ಕೆ ಹಂಗೆ ಗಾಬದಂಗೆ ಆಗೈತಿ. ಅಷ್ಟು ದಿನ ಕಳೆದಂಗೆ ಎಲ್ಲ ಸರಿ ಹೋಗ್ತೈತಿ. ನೀನೇ ಹಿಂಗೆ ಮಾತಾಡಿದ್ರೆ ನಾ ಹೆಂಗಿರ್ಬೇಕು? ಇನ್ನೂ ನಿನಗೆ ನಿಮ್ಮ ಅವ್ವನ ನಿಮ್ಮ ಅಪ್ಪನ ನೋಡ್ಕೊಳಕ್ಕೆ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಎಲ್ಲ ಸಂಬಂಧಿಕರು ಅದಾರ. ನಮ್ಮವ್ಗೆ ಯಾರು ಅದಾರ ಹೇಳು? ನಾನು ನಮ್ಮ ಅವ್ವನ ಬಿಟ್ಟು ಬಂದಿಲ್ಲನ? ನನಗೂ ನಿನ್ನಷ್ಟು ಚಿಂತೆ ಐತಿ. ಆದರೆ ನಾ ಏನಾರ ಅಂದ್ರೆ ನೀ ಬೇಸರ ಮಾಡ್ಕೋತಿ ಅಂತೇಳಿ ನಾನು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ. ನೀನು ಹಂಗೆ ಒಂದೀಟ ನಮ್ಮವ್ವ ಬರೋ ಮಾಟ, ಆಮೇಲೆ ನಮ್ಮವ್ವ ಬಂದ್ಲಂದ್ರೆ ಎಲ್ಲ ಸರಿ ಹೋಗ್ತೈತಿ. ಏನು ಸರಿ ಹೋಗ್ತೈತೋ ಏನು, ಆದರೆ ನಮ್ಮ ಮನೆಯವ್ರು ಸರಿ ಹೋಗ್ತಾರೆ ಅನ್ನೋದು ನನಗೇನು ಡೌಟ್ ನೋಡು ಮಾದ. ಏನು ವಿಚಾರ ಮಾಡಬೇಡ, ಎಲ್ಲ ಸರಿ ಹೋಗ್ತೈತಿ. ಬಾ, ಇಲ್ಲಿ ಮಗಲ ಮನೆಯಾಗ ಒಬ್ರು ಆಂಟಿ ಅದಾರ ಅಂದೆಲ್ಲ, ಅವ್ರನ್ನ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನೀನು ಮಧ್ಯಾಹ್ನ ಹೊತ್ತಿನಾಗ ಅವ್ರ ಕುಟ್ಟಾಗ ಇರುವಂತಿ. ನಡಿ. ನಾಷ್ಟ ಮಾಡಿದ್ದೆ, ನಾಷ್ಟ ಎಲ್ಲ ತಿಂದು ಆಮೇಲೆ ಮಾತಾಡ್ಸಿದ್ರಾಕಿ. ಬಾ, ಇನ್ನೂ ಟೈಮ್ ಐತೆ ನಾ ಕೆಲ್ಸಕ್ಕೆ ಹೋಗಕ್ಕೆ. ನಾಷ್ಟ ಮಾಡಿದ್ರಾತ, ಫಸ್ಟ್ ಬಾ. ನಡಿ. ಆಂಟಿ ರೀ, ಆಂಟಿ ಅದಾರ ಇಲ್ಲಿ ನೋಡು ಮನ್ಯಾಗ ಅವರು. ಏನು ಮಾಡ್ಯಾರ ಆಂಟಿ? ಕೋನ್ ಏನಮ್ಮದ ಕೋನಿಗೆ ಅನ್ನಕತ್ತಾಳ? ಕನ್ನಡ ಬರ್ತೈತಿಲ್ಲಕ್ಕಿಗೆ, ಮತ್ತು ನನಗತ್ತು ಕಾಯಿ ಕೊಟ್ಟು ಕೋದಿ ಹೊತ್ತತ್ತ ಅಂತ ಭಾಷೆ ಬರೋದಿಲ್ಲಪ್ಪ ಮಾತಾಡಕ್ಕೆ. ಇಲ್ಲ ಶಿಲ್ಪ, ಅವತ್ತು ಬಂದಾಗ ಮಾತಾಡಿಸ್ತಿದ್ದನ್ನ ಕನ್ನಡನ ಮಾತಾಡೋಣ ಹೆಣ್ಮಗಳು. ಈಗ ಯಾಕೆ ಅಂಕರ್ಯತಾಳನವ? ಆಂಟಿ ರೀ, ನೀನು ನೀ ಅವತ್ತು ಮನೆ ನೋಡಕ್ಕೆ ಬಂದಿದ್ದೀಯಲ್ಲ? ಹ್ಞೂ ರೀ ಆಂಟಿ, ಅವತ್ತು ಮನೆ ನೋಡ್ಕೊಂಡು ಹೋಗಿದ್ವಿ, ಶಿಫ್ಟ್ ಆಗಿದ್ದೀವಿ. ಅದಕ್ಕೆ ನಿಮ್ಮನ್ನು ಮಾತಾಡ್ತೇನೆ ಅಂತೇಳಿ ಬಂದ್ವಿ. ಹೌದಾ? ಯಾವಾಗ ಶಿಫ್ಟ್ ಆದ್ರಿ? ನಾನು ನೋಡಲೇ ಇಲ್ಲ. ಆಂಟಿ, ನಾನು ಲಾಸ್ಟ್ ವೀಕಲ್ಲೇ ಶಿಫ್ಟ್ ಆದ್ವಿ. ಇವ್ರು ನಮ್ಮ ಮಿಸಸ್, ನಿನ್ನೆ ಕರ್ಕೊಂಡು ಬಂದಿದ್ದೀನಿ. ಹೌದಾ? ಹೊಸ್ದಾಗಿ ಮದುವೆಗಿರೇನ? ಹ್ಞೂ ರೀ ಆಂಟಿ, ನೀವು ಕನ್ನಡ ಚೆಂದಾಗೆ ಮಾತಾಡ್ತೀರಿ. ಆಗಲ್ಲ ಯಾಕಂಗೆ ಕೋನ್ ಅಂದಿದ್ರಿ? ಅದ ನಮ್ಮ ಮನೇಲಿ ಹುಡುಗರು ಇರ್ತಾರಲ್ಲ, ನಮ್ಮ ಅಂಗಡಿಗಳಲ್ಲಿ ಕೆಲಸಕ್ಕೆ, ನಮ್ಮ ಮನೆಯವ್ರಿಗೆ ಊಟ ನಾಷ್ಟ ತೊಗೊಂಡು ಹೋಗಕ್ಕೆ ಬರ್ತಾರೋ ಅವರಂತ ಏನೋ ಅಂದ್ಕೊಂಡು ನಾನು ಕೋನ್ ಅಂತ ಹೇಳಿದೆ. ನಾವು ಮಾರ್ವಾಡಿ ಮಂದಿ ನೋಡು, ಅದಕ್ಕೆ ಹಿಂದಿ ಮಾತಾಡ್ತೀವಿ. ಮನೇಲಿ ಅಷ್ಟೇ ಹಿಂದಿ ಮಾತಾಡ್ತೀವಿ, ಹೊರಗೆಲ್ಲ ಕನ್ನಡನ ಮಾತಾಡ್ತೀವಿ. ಯಪ್ಪ, ಕನ್ನಡ ಬಂದು ಚಲೋ ಆಯ್ತು. ಏನು ಕಸರೆ ಪಿಸರೆ ಅಂತ ಅಂದ್ಕೊಂಡಿದ್ದೆ. ಅದು ಆಂಟಿಯರ, ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತ್ರಿ.
ಅಯ್ಯೋ ಬೇಸರ ಏನಿಲ್ಲ, ಹೇಳಿ ಏನು? ಅದು ರೀ ಆಂಟಿ, ನಮಗೆ ಈ ಊರಾಗ ಯಾರೂ ಪರಿಚಯ ಇಲ್ಲರಿ. ನಾವು ಈ ಊರಿಗೆ ಹೊಸಬ್ರು. ನಾನು ಇಲ್ಲೇ ಹುಬ್ಬಳ್ಳಿಯಾಗ ಆಫೀಸ್ಗೆ ಹೋಗ್ತೀನಿ ರೀ. ನಾನು ಆಫೀಸ್ಗೆ ಹೋದ್ಮೇಲೆ ನಮ್ಮ ಮಿಸಸ್ ಮನ್ಯಾಗ ಒಬ್ಬರೇ ಹಾಕಾರ. ಅದಕ್ಕೆ ಒಂಚೂರು ಅವ್ರ ಜೋಡಿ ಅವಾಗ ಮಾತಾಡ್ಸ್ಕೊತ ಇರ್ರಿ. ಆಮೇಲೆ ಒಂದಿಷ್ಟು ದಿನ ರೂಢಿ ಆಗೋ ಮಟ್ಟ ಆಮೇಲೆ ಅವ್ರಿಗೆ ಅಡ್ಜಸ್ಟ್ ಆಕೈತ್ರಿ. ಇನ್ನೊಂದು ಸ್ವಲ್ಪ ದಿನ ಊರಿಂದ ನಮ್ಮ ವಾರ ಕರ್ಕೊಂಡು ಬರ್ತೀನಿ ರೀ. ಯಾ ಅಷ್ಟೇ ಓದಿಲ್ಲ, ಏನು ಚಿಂತೆ ಮಾಡಬೇಡ. ನೀ ಕೆಲಸದಿಂದ ಬರೋವರೆಗೂ ನಿನ್ನ ಹೆಂಡತಿನ ನಮ್ಮ ಮನ್ಯಾಗ ಇಟ್ಕೊಂಡಿರ್ತೀನಿ, ಆತಿಲ್ಲೋ? ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಏನು ನಿನ್ನ ಹೆಸರು? ಶಿಲ್ಪಾ ರೀ. ನನ್ನ ಹೆಸರು ಸಂಗೀತ ಅಂತ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಮಾದ ಅಂತ ರೀ. ಹಾಂ, ಆತಾತ. ಈಗ ನೀನು ಆಫೀಸ್ಗೆ ಹೊಂಟಿಯೇನ? ಇನ್ನೂ ಇಲ್ರಿ ಆಂಟಿ, ನಾವು 9:00 ಹೋಗ್ತೀನಿ ರೀ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ನಿಮಗೆ ಪರಿಚಯ ಮಾಡಿಕೊಟ್ಟು ಹೋಗೋನು. ಈಗ ನೀನು ಆಫೀಸ್ಗೆ ಹೋದ್ಮೇಲೆ ನಾ ಹ್ಯಾಂಗಿರೋದು ಅಂತಂದು ಅನ್ನಕತ್ತಿಲ್ಲ ರೀ. ಅದಕ್ಕೆ ನಿಮ್ಗೆ ಒಂದಿಟ್ಟು ಹೇಳಿ ಹೋಗೋನು, ಒಂದಿಟ್ಟು ಕಿಕುಟಾಗಿರ್ತೀರೇನಾ ಅಂತೇಳಿ ಹೇಳಕ್ಕೆ ಬಂದೆ ರೀ. ಅಯ್ಯೋ, ಹೊಸ್ದಾಗಿ ಬಂದಿರಲ್ಲ ಹಂಗೆ ಅನಿಸ್ತೈತಿ. ಹೋಗ್ತಾ ಹೋಗ್ತಾ ಇಲ್ಲೇ ನಿಮಗೆಲ್ಲ ಮಂದಿ ಪರಿಚಯ ಆದ್ರೆ ಅಂದ್ರೆ ಮತ್ತೆ ನಿಮ್ಗೆ ನನ್ನ ಅವಶ್ಯಕತೆನೂ ಇರೋದಿಲ್ಲ. ಈಗ ಹೊಸ್ದಾಗಿ ಬಂದಾಗ ಹಂಗೆ ಆಕೈತಿ. ನಾ ಹೊಸ್ದಾಗಿ ಬಂದಾಗ ಇಲ್ಲೆಲ್ಲ ಚಂದಾಗಿ ಮನಿನೇ ಇರ್ತಿದ್ದಿಲ್ಲ. ನಾನಂತೂ ಒಬ್ಬಾಕೆ ಕುಂದಿರ್ತಿದ್ದೆ. ಅವಾಗ ನನಗೂ ಹಂಗೆ ಅನಿಸ್ತಿತ್ತು. ಈಗ ನೋಡು, ನನಗೆಲ್ಲ ರೂಢಿ ಆಗಿಬಿಟ್ಟೈತಿ. ಹಾಂ ಅದ ರೀ ಆಂಟಿ, ರೂಢಿ ಆಗೋ ಮಟ್ಟ ರೀ. ನಮ್ಮ ವಾರ ಬಂದ್ರಂದ್ರೆ ಮತ್ತೆ ಜೊತೆಗೆ ಇರ್ತಾರೆ ರೀ. ಅವಾಗೇನು ಚಿಂತೆ ಇರೋದಿಲ್ಲ ರೀ. ಆತು ತಗೋರಿ. ನಾಷ್ಟ ಆಗೈತೆ ರೀ ಆಂಟಿ? ಹಾಂ, ನಾಷ್ಟ ಇನ್ನೂ ಇಲ್ಲ. ನಿಮ್ಮದು? ನಮ್ಮದು ಇನ್ನೂ ಇಲ್ಲ ನೋಡ್ರಿ. ಆತು ತಗೋರಿ. ಥ್ಯಾಂಕ್ಸ್ ರೀ ಆಂಟಿ. ಅಯ್ಯ, ಇರ್ಲಿ ಬಿಡು, ಇದ್ರಾಗ ಏನು ಥ್ಯಾಂಕ್ಸ್ ಐತಿ? ಅಗ್ಲ ಮಗ್ಲ ಅಂದಮೇಲೆ ಇಷ್ಟು ಮಾತಾಡ್ದಂಗೆ ಅಗ್ಲ ಮಗ್ಲ ಮನೆಯವ್ರು ಮನೆಗೆ ಬರ್ದಂಗೆ ಹೋಗ್ದಂಗೆ ಇರಕ್ಕೆ ಹ್ಯಾಂಗೆ ಆಕೈತಿ? ಇರ್ಲಿ ಹೇಳು. ಆಯ್ತು, ನಾಷ್ಟ ಮಾಡಿ ಹೋಗ್ರಿ. ಆಫೀಸ್ಗೆ ಹೋಗೋ ಮುಂದೆ ನಿನ್ನ ಹೆಂಡತಿ ನಮ್ಮ ಮನೆಗೆ ಕಳಿಸಿ ಹೋಗು. ಆಯ್ತು, ಹೋಗ್ರಿ. ಏನಮ್ಮದ ಈ ಹೆಣ್ಮಗಳು ನಾನ್ ಸ್ಟಾಪ್ ಒಬ್ಬಕ್ಕೆ ಮಾತಾಡ್ತಾಳೆ. ನಮಗೇನು ಮಾತಾಡೋಕ್ಕೆ ಚಾನ್ಸ ಕೊಡೋದಿಲ್ಲ ಅನಿಸ್ತೈತಿ. ಅಯ್ಯ ಬಿಡು, ಹೆಂಗ್ರೆ ಯಾಕೆ ಮಾತಾಡ್ಕೊಳಕ್ಕೆ? ಒಟ್ಟಲ್ಲಿ ಯಾವ ಬರೋವರೆಗೂ ನಿನಗೊಬ್ರು ಯಾರು ಕಂಪ್ನಿ ಕೊಟ್ಟರೆ ಸಾಕಲ್ಲ. ನಡಿ, ನಾಷ್ಟ ಹಾಕ್ಕೊಡು ನಡಿ. ನಾನು ತಿಂದು ಆಫೀಸ್ಗೆ ಹೋಗ್ತೀನಿ. ಆತು ಬಾ. ಅದ ಆಂಟಿ ಹೆಸರು ಏನೋ ಹೇಳಿದ್ಲಲ್ಲ? ನಾವು ಆಂಟಿ ಹೆಸರು ಕೇಳಲೇ ಇಲ್ಲ. ಹೋಲಿ ಬಿಡು, ಇಲ್ಲೇ ಇರ್ತಾಳಲ್ಲ, ದಿನ ಹೋದಂಗೆ ತಿಳ್ಕೊಂಡ್ರಾತು. ಏನು ಮಾಡ್ತೀನಿ ನೋಡವ, ಮಾಡು. ಯವ್ವ ಹೇಳ್ಬೇ, ನಿನ್ನೆಯಿಂದನೂ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಒಂದು ಚಾರ ಹಾಕ್ಕೊಂಡು ಬರ್ತೇನೆ. ಏ ಹೋಗಿ, ಸುಮ್ಮನೆ ತಿಳಿ ತಿನ್ಬಾರ್ದು, ಹೋಗ ನನಗೆ. ಇದಾನು ಯಾಕೆ ಹುಡುಗಿ ಮ್ಯಾಗ ಸಿಟ್ಟು ಮಾಡ್ತಿ? ಏನು ಮಾಡೈತೆ ಅದು? ಅಲ್ಲ, ಏಳು ಊಟ ಮಾಡಂತ ಹೇಳೋದು ತಪ್ಪನ? ಎಷ್ಟು ದಿನ ಅಂತ ಹಿಂಗೆ ಅಳ್ಕೊಂಡು ಕುಂದ್ರಕಿನಿ? ಹೇಳು ಆಗೋದಾಗೈತಿ. ಒಂದಿಟ್ಟು ಏನಾರ ತಿನ್ನೋ ಹೊಟ್ಟಿಗೆ. ಲಕ್ಷ್ಮವ್ವ, ಹೋಗಿ ಒಂದಿಟ್ಟು ಚಾ ತಗೊಂಡು ಕೊಡು ಹೋಗು. ನೀವು ಸುಮ್ಮನೆ ರೀ, ನೀವೇನು ಮಾತಾಡಕ್ಕೆ ಬರಬೇಡ್ರಿ. ತಾನು ನಿನಗೆ ಎಷ್ಟು ಬೇಸರ ಆಗೈತಿ, ನನಗೂ ಅಟ್ಟ ಆಗೈತಿ. ಆದ್ರೆ ಈಗ ಮನ್ಯಾಗ ಕಾರ್ಯ ಇಟ್ಕೊಂಡು ಹಿಂಗೆ ಮಾಡೋದು ನಿನಗಂತೂ ಏನು ಹೇಳ್ಬೇಕು ಅನ್ನೋದು ತಿಳಿವಲ್ದಂಗೆ ಆಗೈತಿ ನಿನಗೆ. ಏನು ಹೇಳ್ಬೇಡ್ರಿ, ನೀವು ಏನು ಹೇಳ್ಬೇಡ್ರಿ. ಎಲ್ಲರೂ ಸೇರಿ ನನ್ನ ಹೊಟ್ಟೆ ಉರ್ಸಾಕತ್ತಾರೆ ಇವರು. ನನ್ನ ಮಾನ ಮರ್ಯಾದೆ ಊರಾಗ ಏನು ಉಳಿಸ್ಯಾರ ಇವರು. ಇಷ್ಟೆಲ್ಲ ಆದಮೇಲೆ ಗಡ್ಡಲ್ದ ನೀರರ ಇಳಿತೈತೇನ್ರಿ? ನಿಮಗೆ ಹಂಗೆ ಇಳಿತೈತ್ರಿ ನೀರರ ಊಟರ? ಇವ ಅಪ್ಪಾಜಿನೂ ನಿನ್ನೆಯಿಂದ ಏನೂ ಕುಡ್ದಿಲ್ಲ, ಏನೂ ತಿಂದಿಲ್ಲ. ನೀವು ಏನಾರ ತಿನ್ಬೇಕಿಲ್ಲ, ನನಗೆ ಹೇಳಾಕತ್ತೀರಿ. ನೀ ಹೇಳ್ದಂಗೆ ನನ್ನ ಗಂಟಲ್ದಾಗರ ಎಲ್ಲಿ ಇಳಿತೈತೆ ಅನ್ನ? ಹಾಂ, ನಾನು ಏನಾರ ಕುಡಿಯ ಒಂದಿಟ್ಟು. ನನಗೇನು ಬೇಡ್ರಿ, ನನಗೆ ಸುಮ್ಮನೆ ನೀವು ಏನು ಕಿರಿಕಿರಿ ಹಚ್ಚಕ್ಕೆ ಹೋಗ್ಬೇಡ್ರಿ. ನಾನು ಏನು ಕುಡಿಯೋದಿಲ್ಲ, ನಾನು ಏನು ತಿನ್ನೋದಿಲ್ಲ. ನನಗೆ ಒಟ್ಟು ತಲೆ ತಿನ್ಬೇಡ್ರಿ. ನಾನು ಸುಮ್ಮನೆ ನನ್ನ ಪಡಿ ನನಗೆ ಬಿಡ್ರಿ. ನನಗೆ ಸಮಾಧಾನ ಆದಮೇಲೆ ನಾನೇ ಎದ್ದೆಲ್ಲ ಮಾಡ್ಕೊಂತಿರ್ತೀನಿ. ನೀವು ಸುಮ್ಮನೆ ಹೋಗ್ರತ್ತ ದನಮಕ್ಕ. ಬರ್ರಿ ಮಾದೇವಕ್ಕಾರ, ಬರ್ರಿ. ಬಂದು ಚಲೋ ಕೆಲಸ ಮಾಡಿದ್ರಿ. ಯಾಕೆ ಏನಾಯ್ತು? ನೋಡ್ರಿ ಮಾದೇವಕ್ಕಾರ, ನಿನ್ನೆಯಿಂದ ಒಂದು ಅಗಳ ಅನ್ನ ಉಂಡಿಲ್ಲ. ಹಿಂಗೆ ಕೂತ್ಬಿಟ್ಟಾಳ ಪಡ್ಸಾಲಿ ಹಿಡಿದು. ನೀವರ ಹೇಳ್ರಿ ಒಂದಿಟ್ಟು. ಏನಾರ ಹಿಂಗೆ ಉಪವಾಸ ಇದ್ದು ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರು ಅದಕ್ಕೆ ಹೊಣಿ? ಹಾಂ, ಈಕಿನ ಅನ್ಭೋಗ್ಸೋದಲ್ಲ. ಆಕೆ ಹೋದಕ್ಕೆತ್ತು ಹೋಗಿ ಅಲ್ಲಿ ಆರಾಮಾಗಿ ಅದಾಳ. ಈಗ ಯಾಕೆ ಇಟ್ಟು ಚಿಂತೆ ಮಾಡಿ ಅಳಾಕತ್ತಾಳ ನನಗೆ ತಿಳಿವಲ್ದಂಗೆ ಆಗೈತೆ ನೋಡ್ರಿ. ಹೇಳ್ರಿ ಅಕ್ಕಾರ, ನೀವರ ಒಂದಿಟ್ಟು. ಯಾಕೆ ದನಮಕ್ಕ? ಹಾಂ, ಒಂದರಮ್ಮದಕ್ಕೆ ಏ ದನಮ್ಮ, ಮುಗಿದು ಹೋಗಿದ್ರ ಬಗ್ಗೆ ವಿಚಾರ ಮಾಡಿದ್ರೆ ಅದೇನೀಗ ಸರಿ ಹೋಗ್ತೈತೇನ? ಆಗದು ಆಗೋಗೈತಿ. ಆಕೆ ಲಗ್ನನೂ ಮಾಡ್ಕೊಂಡಿದ್ದು ಆಗೋಗೈತಿ, ಆಕೆ ಹೋಗಿದ್ದು ಆಗೋಗೈತಿ. ಹಾಂ, ಈಗ ಆಗದ್ರ ಬಗ್ಗೆ ವಿಚಾರ ಮಾಡಿ. ನೀ ಹಿಂಗೆ ಕೂತೆ ಅಂದ್ರೆ ಅಣ್ಣಾರ ಗತಿ ಏನು? ಆ ಹುಡುಗರಿಗೆ ಕೈಕಾಲ ಆಡ್ತವನ ಏನು? ಮಂದಿ ಮಕ್ಕಳು ಬರಾಕ್ ಚಲವಕ್ಕಾರ ಮನೆಗೆ. ಇನ್ನೊಂದು 2 ದಿನದಾಗ ಲಗ್ನ. ಇವತ್ತರಿಂದನೇ ಜಾಸ್ತ್ರ ಶುರುವಾತು. ಆ ಹುಡುಗಿಗೆ ಮದುಮಗಳು ಮಾಡ್ಬೇಕು, ಬಳಿ ಹಾಕಿಸ್ಬೇಕು. ನೀ ಹಿಂಗೆ ಕೂತ್ರೆ ಹೆಂಗೆ ನಡೀತೈತಿ? ಹಾಂ, ಏನಾರ ಒಂದು ತಿನ್ನು ಕುಡಿ. ಆ ಹುಡುಗಿ ನೋಡಿ ಇನ್ನು ಏನೇನು ಮದುಮಗಳ ಆಕಾರ ಅನ್ನಕ್ಕಾರ ಬಂದೈತೆ ನೋಡಿ. ಅದಕ್ಕೆ ಹಾಂ,
ಒಂದು 4 ಮಂದಿ ಮುತ್ತೈದರ ಕರೆಸಿ ಆಕಿನ ಮದುಮಗಳು ಮಾಡಿಸ್ಬೇಕಿಲ್ಲ ಹಾಂ ಏನು ಮಾಡ್ತೀಯ ಮದಕ ಇವಕ್ಕೆ ಏನು ಮಾಡ್ತಿ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ನನಗೆತ್ತು ಕರೆ ಹೇಳ್ತೀವ ಏನು ಮಾಡೋ ಮನಸ್ಸ ಇಲ್ಲ ನೋಡಿ ನನಗತ್ತು ಹೆಂಗಾರ ಯಾಕೆ ಮಾಡ್ಕೊಳ್ಳ ಮದುವೆ ಹಂಗಂದ್ರೆ ಹೆಂಗೆ ಆಕೈತವ ಹಾಂ ಹಂಗೆ ಮಾಡಬೇಡ ಮಂದಿ ಮಕ್ಕಳು ಬರೋ ಹೊತ್ತಾಗೈತಿ ಪಟ್ ಹೇಳು ಒಂದಿಟ್ಟು ಏನಾರ ತಿಂದು ಒಂದು 4 ಮಂದಿಗೆ ಕರ್ಕೊಂಬಂದು ಆ ಹುಡುಗಿನ ಮದುಮಗಳು ಮಾಡೋನು ನಾಳೆನ ಬಳಿ ಹಾಕೋದೈತಿ ಮತ್ತು ನಾಳೆ ಮದುಮಗಳು ಮಾಡೋಕೆ ಆಗೋದಿಲ್ಲ ಹಾಂ ಹೇಳು ಹಾಂ ಚಂದ್ರಸಕ್ಕಿಗೆ ಹೇಳಿರೇನೆ ಈ ಸುದ್ದಿ ನಾವೇನು ಹೇಳಕ್ಕೆ ಹೋಗಿಲ್ಲವ ಮದಕ್ಕೆ ಮತ್ತು ಯಾರಿಂದ ಸುದ್ದಿ ಮುಟ್ಟಿದಿತ್ತು ಆಕೇನು ಬಂದಿಲ್ಲ ಬಿಡು ಮನೆ ಕಡೆ ಸುದ್ದಿ ಮುಟ್ಟಿರಕ್ಕಿಲ್ಲ ಬಂದಾಳತ್ತ ಊರಿಂದ ಇರ್ಲಿ ಇನ್ನು ನಿಮ್ಮ ಮನೆಗೂ ಬರೋರು ಚಲೋ ಅಕ್ಕಾರ ನಿಮ್ಮ ತವ್ರ ಮನೆ ಬೀಗರು ಹೇಳು ಏ ಲಕ್ಷ್ಮಿ ಹೋಗೋಣ ಚಾ ಮಾಡ್ಕೊಂಡು ಹೋಗಿ ಇಬ್ಬರಿಗೂ ಹೋಗಿ ತಂಬುಗೆವ ಒಂದಿಟ್ಟು ಹ್ಞೂ ರೀ ಅದೇವಕ್ಕಾರ ಏನೈತೆ ಒಂದಿಟ್ಟು ನೀವರ ತಿಳಿಸಿ ಹೇಳ್ರಿ ಆಕಿಗೆ ಆಕೆ ಹಿಂಗೆ ಕೂತ್ರ ನನಗೂ ಕೈ ಕಾಲು ಆಡೋಂಗಿಲ್ರಿ ನೋಡ ಅದ ನಮ್ಮಕ್ಕ ನೀ ಹಿಂಗೆ ಮಾಡೋದ್ರಿಂದ ಮನ್ಯಾಗಿರೋರು ಎಲ್ಲರಿಗೂ ನಮೂನಿ ಮಬ್ಬು ಹಿಡ್ದಂಗೆ ಆಗ್ಬಿಡ್ತೈತಿವ ನೋಡು ಮದುವೆ ಮನೆ ಅನ್ನಂಗೆ ಐತನ ಕಳನಾಗ ಹೋಗ್ಬಿಟ್ಟೈತಿ ಕಳ ನನ್ನಿಂದ ಹೋಗಿತ್ತಾನ ಅದಕ್ಕೆ ಅಕ್ಕಸುವರೆಗೆ ಮಾಡಿದ ಕೆಲಸಕ್ಕೆ ಮದುವೆ ಮನೆ ಅನ್ನೋ ಕಳ ಹೋಗೈತಿ ಆಕಿ ಬೇವರ್ಸಿ ಹಲ್ಕಟ್ ಲೌಡಿ ಹೋಗೋದು ಒಂದು 2 ದಿನ ತಡ ಆಗಿ ಹೋಗಿದ್ರೆ ನನಗೇನು ಅನ್ನಿಸ್ತಿದ್ದಿಲ್ಲ ಅದು ಹೋದ್ ಬಿಡತ್ತ ಹಾಳಾಗತ್ತಂದು ಕೈ ತೊಳ್ಕೊತಿದ್ದೆ ಅಕ್ಕಸುವರಿ ಹೆಂಗೆ ಅಡತರ್ಕ ಮಾಡಿಟ್ಟು ಓದ್ಲೋಡ ಹೆಂಗೆ ಮಾಡಿಟ್ಟು ಓದ್ಲೋಡ ಮದಕ್ಕೆ ಈಗಕ್ಕಿ ಎಲ್ಲದಾಳ ಅನ್ನೋದನ್ನ ಪತ್ತೆ ಹಚ್ಚಿ ಮದುವೆ ಮುಗಿಯ ಮಟ್ಟ ಬೇಕಾದ್ರೆ ಕರ್ಸೋನು ಎಲ್ಲದಾಳಂತಂದು ಹೇಳಿ ಪತ್ತೆ ಹಚ್ತಿ ಮದಕ್ಕೆ ಎಲ್ಲದಾಳಂತ ಪತ್ತೆ ಹಚ್ತಿ ದಾನಮ್ಮ ನಾ ಹಿಂಗೆ ಹೇಳ್ತೀನಂತ ನೀ ಬೇಜಾರ ಮಾಡ್ಕೋಬೇಡವ ಮತ್ತು ನಾನು ತಪ್ಪು ತಿಳ್ಕೊಬೇಡ್ದೆ ಅಯ್ಯ ಮದಕ್ಕೆ ನಾ ಯಾಕೆ ತಪ್ಪು ತಿಳ್ಕೊಳ್ಳಿ ಹೇಳವ ಅದು ನನಗೂ ಇವತ್ತು ಸುದ್ದಿ ಗೊತ್ತಾತು ನನ್ನ ಮಗಳು ಅಂದ್ಲು ಆಕೆನ ಹೋಗೋ ಹಿಂದಿನ ದಿನ ನನ್ನ ಮಗಳಿಗೆ ಸಂಜೆನಾಗ ಬಂದು ಹೇಳಿ ಹೋಗಿದ್ಲತ್ತ ಏನ